ನಾನು ಹೇಳಿದ್ನಲ್ಲ, ನಮ್ಮ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅಂತೇಳಿ ಪ್ರತಿಯೊಬ್ಬರಿಗೂ 15,000 ರೂಪಾಯಿ 2,000 ರೂಪಾಯಿ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಇವೆಲ್ಲ ಕೂಡ ಗೌರವದಿಂದ ನಮ್ಮ ಲೀಡರ್ಗಳನ್ನ ಸ್ವೀಕಾರ ಮಾಡಿ ನಾನು ಹೇಳ್ತಲ್ಲ, ಮಜ್ಜಿಗೆ ಕೊಟ್ಟರು, ಊಟ ಕೊಟ್ಟರು, ಕಾಫಿ ಕೊಟ್ಟರು, ಟೀ ಕೊಟ್ಟರು ಅಂತೇಳಿ ಕರ್ಕೊಂಡು ಓಟ್ ಹಾಕಿದ್ದಾರೆ. ಇದೇ ಪಾಲಿಕೆ ಸಂದೇಶ. ಅವರು ನಿಮ್ಮನ್ನ ಬಿಡುವುದಿಲ್ಲ, ನಿಮ್ಮನ್ನ ಇಟ್ಕೊಳ್ತೀವಿ, ನಿಮಗೆ ಶಕ್ತಿ ತುಂಬುತ್ತೀವಿ, 28ಕ್ಕೂ ನಿಮಗೆ ನಾವು ಮುಗಿಸ್ತೀವಿ ಅಂತ ಸಂದೇಶವನ್ನ ಕೊಟ್ಟುಬಿಟ್ಟಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಸುಮ್ಮನೆ ಈಗ ಒಂದೊಂದು ಎಲೆಕ್ಷನ್ ಒಂದೊಂದು ರೀತಿ ಬರ್ತದೆ. ಈಗ ಇಲ್ಲಿ ಬಾಗಲಕೋಟೆಗೆ ಇಷ್ಟು ಲೀಡ್ ಬಂತಲ್ಲ, ಅದಕ್ಕೆ ಹೇಳ್ತೀವಿ ನೀವು 5,000 ಇದ್ದಿದ್ದು 23,000 ಬಂದಿದ್ದು ಬಂದ್ಬಿಟ್ಟಿದ್ದಿಲ್ಲ, ಅದಕ್ಕೆ ಹೇಳ್ತೀವಿ ನೀವು ಇಲ್ಲೂ ಒಗ್ಗಟ್ಟೆ ಮಾಡಿದ್ದಾರೆ ನೋಡಿ. ಈಗ ಜೊತೆಗೆ ಕೇರಳದಲ್ಲಿ ಒಳ್ಳೆ ದೊಡ್ಡ ಅಂತರದಿಂದ ನಮ್ಮ ಸರ್ಕಾರ ಯುಡಿಎಫ್ ರಚನೆ ಮಾಡಲಿಕ್ಕೆ ಆ ಕೇರಳ ಎಲ್ಲ ಮತದಾರರು, ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಿಜೆಪಿಯವರು ಮತ್ತು LDFನವರು ಇಬ್ಬರು ಒಳಗಡೆ ಸೇರ್ಕೊಂಡ್ರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತೇನೆ. ತಮಿಳುನಾಡಲ್ಲೂ ಕೂಡ ನಮ್ಮ DMK ಸೋತಿರ್ಬೋದು, ಆದರೆ ಬಿಜೆಪಿ ಅಂಗಪಕ್ಷವನ್ನ ಅಲ್ಲೂ ಕೂಡ ಸೋಲಿಸಿ ಕಮ್ಯುನಲ್ ಫೋರ್ಸಸ್ನ ಪೂರ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಪಾರ್ಟಿ ಎಷ್ಟು ಹೇಳ್ತಾರೆ ಅಷ್ಟರಲ್ಲಿ ಇರೋದು ನಾನು ಮಿಕ್ಕಿದೆಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ. ನನಗೆ ಪಾರ್ಟಿ ಏನು ಕೆಲಸ ಹೇಳ್ತದೆ ಆ ಕೆಲಸ ಮಾಡೋದು. ಚುನಾವಣಾ ಫಲಿತಾಂಶ ಹೇಗೆ ವ್ಯಾಖ್ಯಾನಿಸುತ್ತಾರೆ ಸರ್? ಈ ಫಲಿತಾಂಶವನ್ನು KPCC ಅಧ್ಯಕ್ಷರಾಗಿ ಹೇಗೆ ವ್ಯಾಖ್ಯಾನಿಸುತ್ತಾರೆ ಸರ್? ಜನರಿಗೆ ಅವರ ಭಾವನೆ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಜನರ ಭಾವನೆ, ಜನರ ಹತ್ರ ಯಾವ ರೀತಿ ನಾವು ಇರಬೇಕು ಅನ್ನೋದು. ಇದ್ರ ಜೊತೆಗೆ ಈ ಎಲೆಕ್ಷನ್ ಬಹಳ ಅಧಿಕಾರ ಕೂಡ ಬಿಜೆಪಿ ಬಹಳ ದುರುಪಯೋಗವನ್ನು ಮಾಡ್ತಿದೆ. ವಿಶೇಷವಾಗಿ ವೆಸ್ಟ್ ಬೆಂಗಾಲಲ್ಲಿ, ಅಸ್ಸಾಂನಲ್ಲಿ, ತಮಿಳುನಾಡಿನಲ್ಲಿ ಎಲ್ಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಧಿಕಾರನ ದುರುಪಯೋಗವನ್ನ ಮಾಡಿದೆ. 2,50,000 ಹೊರಗಡೆ ಸೆಂಟ್ರಲ್ ಫೋರ್ಸಸ್ ಹಾಕಿ ಎದುರಿಸಿ